ಸರ್ ನಮಸ್ತೆ ಸರ್. ನಮಸ್ತೆ. ಕೇಶವ್ ಗೌಡ ಅವರು ಧರ್ಮಸ್ಥಳ ಪ್ರಕರಣದಲ್ಲಿ ಏನ್ ಹೇಳ್ತಾ ಇದ್ರು ಅದೆಲ್ಲ ಸತ್ಯ ಆಗ್ತಾ ಇದೆ. ಏನಿಲ್ಲ ಮೇಡಮ್, ಒಂದು ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾ ಅಂತೇಳಿ ಗಾದೆ ಇದೆ. ನಾವ್ ಏನು ಅಲ್ಲಿ ಹುಣ್ಣು ಇತ್ತು ಅದನ್ನು ಆಗ್ಲೇ ನೋಡಿದ್ದೇವೆ. ಈಗ ನಿಮಗೆ ಗೊತ್ತಿರ್ಬೋದು, ಅನಾಮಿಕ ಬಂದಾಗಿಂದ ಇದು ದೊಡ್ಡ ವಿಚಾರ ಅಲ್ಲಿ ಪ್ರಸ್ತಾಪ ಆಗ್ತಿತ್ತು. ಅನಾಮಿಕ ಯಾರು, ಹೇಗೆ ಇದ್ದ, ಏನು ಅಂತ ಹೇಳುದನ್ನು ನಾನು ಮಾತ್ರ ಅಲ್ಲ, ನಮ್ಮ ಊರ್ನವರೆಲ್ಲ ಹೇಳ್ತಿದ್ರು. ಈಗ ಎಲ್ಲವರೆಗೆ ಇದು ಮುಟ್ಟಿದೆ ಅಂತ ಹೇಳಿದ್ರೆ ಅವನ ಒಟ್ಟಿಗೆ ಇದ್ದವನೇ, ಅವನ ರೂಮಲ್ಲೇ ಇದ್ದವರು, ಅವರ ಒಟ್ಟಿಗೆ ಕೆಲಸ ಮಾಡ್ತಿದ್ದವರು ಇವತ್ತು ಹೇಳ್ತಿದ್ದಾರೆ ಅವನು ನೇರವಾಗಿ ಆರೋಪ ಮಾಡಿದರೆ ಅವನು ಹೆಣದಿಂದ ಚಿನ್ನ ಕದಿಯುವುದನ್ನೆಲ್ಲ ನಾನು ನೋಡ್ತಿದ್ದೆ, ಕಣ್ಣಾರೆ ನೋಡಿದ್ದೇನೆ ಅಂತ ಹೇಳುವಂತ ವಿಷಯವರೆಗೆ ಬಂದಿದೆ. ಹಾಗಾಗಿ ಯಾರು ಸುಳ್ಳು ಹೇಳಿ ಏನಾದ್ರೂ ಮಾಡ್ಲಿಕ್ಕೆ ಸಾಧನೆ ಮಾಡ್ಲಿಕ್ಕೆ ಹೊರಟ್ರೆ ಸತ್ಯ ಒಂದಲ್ಲದ ಒಂದು ದಿನ ಹೊರಗೆ ಬರ್ತದೆ ಅಂತ ಹೇಳುವುದಕ್ಕೆ ಇದೊಂದು ಸಣ್ಣ ನಿದರ್ಶನ ಅಷ್ಟೇ ಮೇಡಮ್. SIT ತನಿಖಾ ತಂಡದ ಬಲ್ಲ ಮೂಲಗಳಿಂದ ಬಂದಿರುವಂತಹ ವಿಚಾರ, ನಂಗೆ ಯಾವ್ದೋ ಒಂದು ಗುಂಪು ಹೇಳಿತ್ತು ಮಾಡು ಅಂತ, ಇದೆಲ್ಲ ಸತ್ಯನಾ ಇದು? ಮೇಡಮ್, ನಾನು ರೈಟ್ ಫ್ರಮ್ ದ ಬಿಗಿನಿಂಗ್ ಹೇಳ್ತಿದ್ದೀನಿ, SIT ಗೆ ನಾನು ಮಾಧ್ಯಮದವರು ಕಾಲ್ ಮಾಡೋ ಮಾಧ್ಯಮದ ಮೂಲಕ ನಾನು ಆಗ್ರಹ ಮಾಡ್ತಿದ್ದೆ. ನೋಡಿ, ಆ ವ್ಯಕ್ತಿ ಬೆಳಿಗ್ಗೆ 11 ಗಂಟೆಗೆ SIT ಕಚೇರಿಗೆ ಬರ್ತಾನೆ. ಅವನು ಎಲ್ಲಿಂದ ಬರ್ತಾನೆ ಅಂತ ಹೇಳುದನ್ನು ನಮಗೆಲ್ಲ ಸಾಧಾರಣವಾಗಿ ಅದು ಮಾಹಿತಿ ಬಂದಿದೆ, ಎಲ್ಲಿಂದ ಬರ್ತಾನೆ ಅಂತ ಹೇಳುದು. ಸಂಜೆ ಎಲ್ಲಿ ಹೋಗ್ತಾನೆ ಅಂತ ಹೇಳುದು ಅಲ್ಲಿ ಗೊತ್ತಿದೆ ಸಾರ್ವಜನಿಕರಿಗೆ. ಹಾಗಾಗಿ ಆ ವ್ಯಕ್ತಿಯನ್ನು ನೀವು ಕಸ್ಟಡಿಯಲ್ಲಿ ತಗೊಳ್ಬೇಕು, ಕಸ್ಟಡಿಯಲ್ಲಿ ತಗೊಂಡು ಎನ್ಕ್ವೈರಿ ಮಾಡ್ಬೇಕು. ಇಲ್ಲಾದ್ರೆ ಇವತ್ತೊಂದು ಬರುದು, ನಾಳೆ ಇನ್ನೊಂದು ಸ್ಪಾಟ್ ಫಿಕ್ಸ್ ಮಾಡುದು, ಇನ್ನೊಂದು ಡ್ರಾಮಾ ಕ್ರಿಯೇಟ್ ಆಗುದು, ಅಲ್ಲೊಂದು ಸ್ಕ್ರಿಪ್ಟ್ ರೆಡಿ ಆಗ್ತಿದೆ. ಹಾಗಾಗಿ ಆ ಗುಂಪು ಏನು ನಾವು ಹೇಳ್ತಿದ್ದೇವೋ ಅದೇ ಗುಂಪಿನ ಮಧ್ಯದಲ್ಲಿ ನೀವು ಇರುವಂತದ್ದು ರಾತ್ರಿಯಿಂದ ಬೆಳಿಗ್ಗೆ 11 ಗಂಟೆವರೆಗೆ. ಮತ್ತೆ ಪುನಃ ಬರುದು SIT ಅಲ್ಲಿ ಇರುದು, ಏನೆಲ್ಲ SIT ಅಲ್ಲಿ ಬೆಳವಣಿಗೆ ಆಗ್ತದೆ ಅದನ್ನು ಹೋಗಿ ರಿಪೋರ್ಟ್ ಮಾಡುದು. ಆಮೇಲೆ ಫೋನ್ ಮಾಡಿ ಹೊರಗಡೆ ಬಂದು ಸ್ವಲ್ಪ ಹೊತ್ತು ಬಂದು ಫೋನ್ ಮಾಡಿ ಅವರಲ್ಲಿ ಕೇಳುವಂತದ್ದು. ಆಮೇಲೆ ಅವ್ರು ಏನು ನಿರ್ದೇಶನ ಮಾಡ್ತಾರೋ ಆ ಪ್ರಕಾರ ಇವನು ನಡ್ಕೊಂಡು ಹೋಗುವಂತದ್ದು. ಮತ್ತೆ ಅವನಿಗೆ ಊಟ ತಿಂಡಿ ಚಾ ಎಲ್ಲ ಭರ್ಜರಿ ಕೊಡುವಂತದ್ದು. ಇಂಥದ್ದೆಲ್ಲವನ್ನು ಸಾರ್ವಜನಿಕರು ಗಮನಿಸಿದ್ದಾರೆ. ಹಾಗಾಗಿ ಗುಂಪು ಇದೆ ಅಂತೇಳಿ ನಾವು ಊಹಾಪೋಹದ ಮೇಲೆ ಹೇಳಲಿಲ್ಲ. ಇದು ನಾವು ಏನು ಹೇಳ್ತಿದ್ದೇವೋ ಅದು ನಿಜ ಕೂಡ ಆಗಿತ್ತು. ನಿನ್ನೆ ವೀರೇಂದ್ರ ಹೆಗ್ಡೆ ಅವರು ಪ್ರತಿಕ್ರಿಯೆ ನೀಡ್ತಾರೆ, ಮೊದಲ ಪ್ರತಿಕ್ರಿಯೆ ಯಾವಾಗ SIT ನೇಮಕ ಆಯ್ತು ಅವತ್ತೇ ಇದನ್ನು ಸ್ವಾಗತ ಮಾಡಿದ್ದಾರೆ, ಕ್ಷೇತ್ರದ ಪರವಾಗಿ ಸ್ವಾಗತ ಮಾಡಿದ್ದಾರೆ. ಅದ್ರಿಂದ ಮೊದಲು ಮೇಡಮ್, ನಾನು ನಿಮಗೆ ಈ ವಿಚಾರವನ್ನು ತಿಳಿಸಿದ್ದೇನಿಲ್ಲ ಗೊತ್ತಿಲ್ಲ. ಇಲ್ಲಿ ಏನು ಅವತ್ತು 2012ರಲ್ಲಿ ಒಂದು ಅತ್ಯಾಚಾರ ಮತ್ತು ಕೊಲೆ ಆಯ್ತು ಹುಡುಗಿದ್ದು. ಆ ವಿಚಾರದಲ್ಲಿ ಪ್ರಪ್ರಥಮವಾಗಿ ಇವರು CBI ತನಿಖೆ ಆಗ್ಬೇಕು ಅಂತೇಳಿ ಅಥವಾ ಕರ್ನಾಟಕ ರಾಜ್ಯದ COD ತನಿಖೆ ಆಗ್ಬೇಕು ಅಂತ ಬರ್ದವರು ಇದೇ ವೀರೇಂದ್ರ ಹೆಗ್ಡೆ ಅವರು. ಹಾಗಾಗಿ ಅವತ್ತೇ ಹೇಳ್ತಿದ್ರು ಅವರು ಸತ್ಯ ಹೊರಗಡೆ ಬರ್ಬೇಕು, ಯಾವುದೇ ರೀತಿಯಲ್ಲಿ ನಮಗೆ ಇದರಲ್ಲಿ ಕಳಂಕ ಬರಬಾರ್ದು, ಧರ್ಮಸ್ಥಳದ ಹೆಸರು ಇದರಲ್ಲಿ ಬರಬಾರ್ದು, ಸತ್ಯ ಹೊರಗೆ ಬರ್ಲಿ ಅಂತ ಹೇಳುವಂತ ದೃಷ್ಟಿಯಿಂದ ಯಾವೆಲ್ಲ ತನಿಖೆಗಳು ಇನ್ನೂ ಉನ್ನತ ಮಟ್ಟ ತನಿಖೆ ಆಗುದಾದ್ರೆ ಆಗ್ಲಿ ಅಂತ ಹೇಳುದನ್ನು ಅವರು ಆಗ್ರಹಿಸ್ತಾ ಬಂದಿದ್ದಾರೆ. ಈಗ ಕೂಡ SIT ನೇಮಕ ಆದಾಗ ಅವರು ಅದನ್ನೇ ಹೇಳಿರುವಂತದ್ದು. ನಮಗೆಲ್ಲ ಸಂತೋಷ ಏನು ಅಂತ ಹೇಳಿದ್ರೆ ನಾವು ಆ ಊರಿನಲ್ಲಿ ಹುಟ್ಟಿದ್ದೇವೆ, ಬೆಳಿತಾ ಇದ್ದೇವೆ, ನಮಗೆ ಇಂಥವರ ಮಾರ್ಗದರ್ಶನ ಉಂಟಲ್ವಾ, ಆ ಧೈರ್ಯದಲ್ಲಿ ನಾವು ಇದನ್ನು ಮಾತಾಡ್ತಾ ಇದ್ದೀವಿ. ಪ್ರಥಮವಾಗಿ ಕೂಡ ಏನು ಅಂತ ಹೇಳಿದ್ರೆ ನಮಗೆ ಇದರಿಂದ SIT ಇಂದ ಸ್ವಾಗತ ಇದೆ, SIT ಬಂದದ್ದು ಸ್ವಾಗತ, ಸತ್ಯ ಹೊರಗಡೆ ಬರ್ಬೇಕು. ಅದೇ ಮಾತನ್ನು ನಿನ್ನೆ ಕಾವಂದ್ರು ಕೂಡ ಹೇಳಿದ್ರು ಅಂತ ಹೇಳಿದ್ರೆ ಇದು ನಿಜವಾಗಿಯೂ ನಾವು ಧನ್ಯರು ಮೇಡಮ್. ಇದನ್ನು ಯಾಕೆಂತ ಹೇಳಿದ್ರೆ ನಾವು ಒಂದು ಸತ್ಯದ ಪರ ನಿಂತಿದ್ದೇವೆ ಅಂತ ಹೇಳೋದಕ್ಕೆ ಇದು ಸಾಕ್ಷಿ. ಅನನ್ಯ ಭಟ್ ಅವ್ರ ತಾಯಿ ಸುಜಾತಾ ಭಟ್ ಅವರು ಕೂಡ ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡಿದ್ದಾರೆ. ಸುಜಾತಾ ಭಟ್ ಅವರ ಬಗ್ಗೆ ಪ್ರಶ್ನೆ ಮಾಡುವಾಗ ನಾನು ಪ್ರಪ್ರಥಮವಾಗಿ ಒಂದು ಪ್ರಶ್ನೆಯನ್ನು ರೈಸ್ ಮಾಡಿದ್ದೆ. ಆ ಹುಡುಗಿ 5 ಜನ ಬಂದು 4 ಜನ ಇವಳನ್ನು ದೇವಸ್ಥಾನ ಬಾಗಿಲಲ್ಲಿ ಬಿಟ್ಟು 4 ಜನ ಬೇರೆ ಕಡೆ ಹೋಗಿ ಒಬ್ಬ ಹುಡುಗಿಯನ್ನು ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯತೆ ಇಲ್ಲ. ಆಮೇಲೆ ನಮಗೊಂದು ಮಾಹಿತಿ ಕೂಡ ಇತ್ತು, ಅವಳು CBI ಅಲ್ಲಿ ಇರ್ಲೇ ಇಲ್ಲ. ಒಂದು ವೇಳೆ CBI ಅಲ್ಲಿ ಇದ್ರೆ ಅವರು ಉನ್ನತ ತನಿಖೆಗೆ ಅವತ್ತೇ ಆಗ್ರಹ ಮಾಡ್ಬೇಕಿತ್ತು. ಪೊಲೀಸ್ನವರು ತನ್ನ ದೂರನ್ನು ತಗೊಳ್ಳಿಲ್ಲ ಅಂತ ಹೇಳಿದ್ರೆ CBI ಅಲ್ಲಿ ಇದ್ದವರು ಏನು ಮಾಡ್ಬೇಕು ಅಂತ ಹೇಳಿ ಗೊತ್ತಿದೆ. ಒಂದು SP ಗೆ ಕೊಡ್ಬೇಕಿತ್ತು ಅಥವಾ ಮೇಲಾಧಿಕಾರಿಗಳಿಗೆ ಹೇಳ್ಬೇಕಿತ್ತು, ಇವರ ಮೇಲಾಧಿಕಾರಿಗಳಿಂದ ಒತ್ತಡವನ್ನು ತರಬಹುದಿತ್ತು, ಅಥವಾ ಇದನ್ನು ಕೋರ್ಟ್ ನಲ್ಲಿ ಪ್ರೈವೇಟ್ ಕಂಪ್ಲೇಂಟ್ ಮಾಡಿ ನ್ಯಾಯ ಕೇಳಬಹುದಿತ್ತು. ಏನಿಲ್ಲದೆ ಒಂದು ಸಡನ್ ಆಗಿ ಒಂದು ಪಾತ್ರ ಬಂದಿದೆ ಇಲ್ಲಿ. ಆ ಪಾತ್ರ ಅಂತ ಹೇಳುದನ್ನು ನಾನು ಪ್ರಪ್ರಥಮವಾಗಿ ಅದನ್ನು ಹೇಳಿದ್ದೇನೆ. ಈಗ ಅದೆಲ್ಲ ಸತ್ಯ ಆಗ್ತಿದೆ ಮೇಡಮ್. ಅವರಿಗೆ ಮಕ್ಕಳೇ ಇಲ್ಲ, ಅವರು ನಾಯಿ ಪ್ರಿಯರು, ಅವರು ಬೇರೆ ಬೇರೆ ಕಡೆ ಕೆಲಸ ಮಾಡ್ತಿದ್ರು, ಆಮೇಲೆ ಅವರು ನಕ್ಸಲೈಟ್ ಅಲ್ಲಿ ಇದ್ರು, ಆಮೇಲೆ ಏನೆಲ್ಲ ಮಾಡಿದ್ದಾರೆ, ಎಷ್ಟೆಲ್ಲ ವಂಚನೆ ಮಾಡಿದ್ದಾರೆ, ಆ ಹುಡುಗಿಯ ಫಟ ಯಾರ್ದು, ಆ ಹುಡುಗಿ ಯಾವಾಗ ತೀರ್ಕೊಂಡು ಎಲ್ಲವೂ ಈಗ ಸತ್ಯ ಹೊರಗಡೆ ಬರ್ತಾ ಇದೆ. ಹಾಗಾಗಿ ಇದೆಲ್ಲ ಇವರೊಂದು ಸ್ಕ್ರಿಪ್ಟ್ ಮಾಡಿದ್ದು. ಇದಕ್ಕೆ ಏನು ಅಂತ ಹೇಳಿದ್ರೆ ಒಬ್ರು ಯೂಟ್ಯೂಬರ್ ಬಹಳ ಚೆನ್ನಾಗಿ ಅದಕ್ಕೆಲ್ಲ ಮಸಾಲೆ ಹಾಕಿ ಬಹಳ ಚೆನ್ನಾಗಿ ಅದನ್ನು ತಂದ್ರು. ಅಲ್ಲಿ ಬಂದಿದ್ದಾರೆ ಅವರು, ಅಳಿತಾ ಬಂದ್ರು, SP ಆಫೀಸ್ಗೆ ಹೋದ್ರು, ಅಲ್ಲಿ ಏನು ನಮಸ್ಕಾರ ಮಾಡಿ SP ಆಫೀಸ್ಗೆ ಹೋದ್ರು, ಅಲ್ಲಿಂದ ಸ್ಕ್ರಿಪ್ಟ್ ತಗೊಂಡು ಅನನ್ಯ ಭಟ್ 16 ವರ್ಷದವರು ತೀರ್ಕೊಂಡ್ರು, 18 ವರ್ಷದವರು ತೀರ್ಕೊಂಡ್ರು, ಮುಕ್ಕಿ ತಿಂದ್ರು ಅಂತ ಹೇಳುವಂತ ಆ ಯೂಟ್ಯೂಬರ್ ಹೇಳ್ತಾರೆ. ಆಮೇಲೆ ಯೂಟ್ಯೂಬರ್ ದೊಡ್ಡ ಗೌಡ್ರು, ಸಣ್ಣ ಗೌಡ್ರು ಅಂತ ಹೇಳಿ ಅಯ್ಯೋ ಏನೆಲ್ಲ ಮಾಡಿ ಜನರ ದಾರಿ ತಪ್ಪಿಸಿದ್ರು. ಅವತ್ತಿಂದ
ಇದು ಸತ್ಯ ಹೊರಗಡೆ ಬರ್ಲಿಕ್ಕೆ ಪ್ರಾರಂಭ ಆಗಿದೆ ಮೇಡಮ್. ಸುಳ್ಳು ಯಾವತ್ತು ಸುಳ್ಳೇ, ಸತ್ಯ ಯಾವತ್ತು ಸತ್ಯವೇ ಆಗಿರ್ತದೆ ಅಂತ ಹೇಳೋದಕ್ಕೆ ಇದೊಂದು ಉದಾಹರಣೆ. ಓಕೆ. ಜೋಡಿ ಕೊಲೆ ವಿಚಾರವಾಗಿ ನಾರಾಯಣ್ ಮಗ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾನೆ ನೋಡಿ ಮೇಡಮ್, ಅದು ಕೂಡ ಇಂಥದ್ದೇ ಒಂದು ಕತೆ ಅಲ್ಲ ಸರ್. ಆತ ಹೇಳ್ತಾನೆ, ಆತ ಕರೆಕ್ಟ್ ಆಗಿ ದಿನಾಂಕವನ್ನು ಕೂಡ ನೆನ್ಪಿಟ್ಟುಕೊಂಡು ವೀರೇಂದ್ರ ಹೆಗ್ಗಡೆ ಅವರ ತಮ್ಮ ಹರ್ಷೇಂದ್ರ ಕುಮಾರ್ ಅಂತ ಹೇಳಿ ಅವ್ರು ಬಂದ್ ಗಲಾಟೆ ಮಾಡಿದ್ರು, ಅವ್ರ ಮೇಲೆ ಅನುಮಾನ ಇದೆ ಅನ್ನೋದನ್ನ ಕಂಪ್ಲೀಟ್ ಆಗಿ ಅವನು SIT ಮುಂದೆ ಹೇಳಿದಾನ. ಅವನು ಅವರು 2013 ಇಸವಿಯಲ್ಲಿ ಅದು ಕೂಡ ಹಾಗೆ 1 ವರ್ಷದ ಮೇಲೆ ಅವ್ರು ಮುಂದೆ ಬಂದದ್ದು. ಆ ಫ್ಯಾಮಿಲಿ ಅವರು ಯಾರು ಅವರೊಟ್ಟಿಗೆ ಇರ್ಲಿಲ್ಲ. ಅವರು ಎಲ್ಲರಿಗೆ ಅಂತ ಹೇಳಿದ್ರೆ ಆ ಹೆಣವನ್ನು ಸುಟ್ಟ ಮೇಲೆ ಅವರು ಆ ಕಡೆ ತಲೆ ಹಾಕಿ ಮಲಗ್ಲಿಲ್ಲ ಅಂತವ್ರು ಈಗ ಯಾವ್ದೋ ಒಂದು, ಅದು ಕೂಡ ಒಂದು ಯಾವ್ದೋ ಒಂದು ಸ್ಪೂನ್ ಫೀಡ್ ಮಾಡಿ ಕಳ್ಸಿಕೊಡ್ತಾ ಇದ್ದಾರೆ. ಸೊ ಅದೆಲ್ಲ ಅವ್ರಿಗೆ ಅದು ಕೂಡ ತನಿಖೆ ಆಗ್ಲಿ, ಏನೇ ಇದಾಗ್ಲಿ, ಅದಕ್ಕೂ ಯಾರಿಗೂ ಭಯ ಇಲ್ಲ. ಯಾಕೆಂತ ಹೇಳಿದ್ರೆ ಊರ್ನಲ್ಲಿ ಅಂತದ್ದು ನಡಿಲೇ ಇಲ್ಲ ಅಂತ ಹೇಳುದನ್ನ ಎಲ್ರು ಹೇಳ್ತಿದ್ದಾರೆ. ಅದು ಆದ ಘಟನೆ ಬೇರೆ ಇದೆ ಮೇಡಮ್. ಅದನ್ನ ನಾನು ನಿಮ್ಮಲ್ಲಿ, ಅದು ಕಾನೂನಿನ ವಿಚಾರ ಆದ ಕಾರಣ ನಾನು ನಿಮ್ಮಲ್ಲಿ ಮಾತಾಡ್ಲಿಕ್ಕೆ ಇಷ್ಟಪಡುದಿಲ್ಲ ಆ ವಿಚಾರವಾಗಿ. ಬಟ್ ಇದು ಕೂಡ ಒಂದು ಸ್ಕ್ರಿಪ್ಟೆಡ್, ಇದು ಕಾನ್ಫ್ಲಿಕ್ಟೆಡ್ ಸ್ಟೋರಿ, ಆಮೇಲೆ ನಿಟ್ಟೆಡ್ ಸ್ಟೋರಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಮೇಡಮ್. SIT ತನಿಖಾ ತಂಡ ಈಗ ನೇಮಕ ಆಗಿದ್ದು ಕೇವಲ ಬುರುಡೆ ಕೇಸ್ನ ಬಗ್ಗೆ. ಅನಾಮಿಕ ಬಂದು ಏನು ಬುರುಡೆಯನ್ನು ತಂದು ಕೋರ್ಟ್ ಅಲ್ಲಿ ಕೊಟ್ನು ಮತ್ತು ಅಲ್ಲಿ ಹುಗ್ದಿದ್ದಾನೆ, ಸಾವಿರಾರು ಜನರು ಅಲ್ಲಿ ಬಲಿಯಾಗಿದ್ದಾರೆ, 100 ಹೆಣಗಳನ್ನು ನಾನು ಹುಗ್ದಿದ್ದೇನೆ ಅಂತ ಅವನು ಹೇಳ್ತಾನೆ ಅಲ್ವಾ. ಅದ್ರ ಬಗ್ಗೆ ಮಾತ್ರ SIT ಮಾಡ್ಬೋದು ಅಂತ ಹೇಳುವಂತ ಅನಿಸಿಕೆ ನಂದು. ಮತ್ತು ಬಿಟ್ಟು ನಿಮಗೆ ಆ ಕೊಲೆ, ಈ ಕೊಲೆ, ಅದ್ರ ಅತ್ಯಾಚಾರ, ಇದ್ರ ಅತ್ಯಾಚಾರ ಎಷ್ಟೋ ದೂರುಗಳು ಬಂದ್ರು ಕೂಡ ಅದಕ್ಕೆ ವಿಶೇಷವಾಗಿ ಇನ್ನೊಮ್ಮೆ ರಾಜ್ಯ ಸರ್ಕಾರ ಆದೇಶ ಮಾಡಿದಾಗ ಮಾತ್ರ ಅವರಿಗೆ ಆ ವ್ಯಾಪ್ತಿಯಲ್ಲಿ ಬರ್ತದೆ. ಅದಲ್ಲದೆ ಕೋರ್ಟ್ ಅಲ್ಲಿ ಏನು ದೂರುದಾರರಿದ್ದರು ಅವರು 164 ಸ್ಟೇಟ್ಮೆಂಟ್ ಕೊಡ್ಲೇಬೇಕು. 164 ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ಕೋರ್ಟಿನ ಆದೇಶದ ಮೇಲೆಗೆ ಇವರು ತನಿಖೆ ಮಾಡ್ಬೇಕು ವಿನಃ SIT ಅವರು ಸಡನ್ ಆಗಿ ಈಗ ಎಲ್ಲವನ್ನು ತಗೊಳ್ಳಿಕ್ಕೆ ಬರುದಿಲ್ಲ. ಇದು ಕಾನೂನಿನಲ್ಲಿ ಇದಕ್ಕೆ ಅಡ್ಡಿ ಇದ್ದೇವೆ. ಹಾಗಾಗಿ SIT ಅವರು ಏನ್ ಮಾಡ್ಬೋದು, ಈಗ ಏನು ಬುರುಡೆ ಕೇಸ್ ಇದೆಯೋ ಅದ್ರ ಬಗ್ಗೆ ರಿಪೋರ್ಟ್ ಅನ್ನು ಮಾಡ್ಬೋದು, ಚಾರ್ಜ್ ಶೀಟ್ ಹಾಕ್ಬೋದು. ಮತ್ತೆ ಸರ್ಕಾರ ಇವರಿಗೆ ಅನುಮತಿಯನ್ನು ಕೊಟ್ರೆ ಇನ್ನೊಂದು ಕೇಸನ್ನು ರಿಓಪನ್ ಮಾಡ್ಬೋದು ಇವರು. ಇಲ್ಲದಿದ್ರೆ ಸಾಧ್ಯ ಇಲ್ಲ ಅಂತ ಹೇಳುವಂತದ್ದು ನನ್ನ. ತುಂಬಾ ಜನ ಬಂದು ಹೇಳ್ತಾರಲ್ಲ ಮೇಡಮ್, ಮೊನ್ನೊಬ್ರು ಬಂದ್ರು, ಪುಂಜಲ್ಕಟ್ಟೆ ಅವರು ಒಬ್ರು ಬಂದ್ರು, ಹೇಳಿದ್ರು ಆ ಹುಡುಗಿ ಯಾರನ್ನೋ ಲವ್ ಮಾಡಿ ಕೇರಳದಲ್ಲಿ ಇದ್ದಾರೆ ಅಂತ ಹೇಳುವಂತ ಮಾಹಿತಿ ಇತ್ತು. ಇಂಥದ್ದೆಲ್ಲ ಬರ್ತಾ ಇದೆ ಈಗ. ಅದಕ್ಕೆ ಬಹಳ ದೊಡ್ಡ ದೂರುದಾರನವರು ನಾನು RTI ಕಾರ್ಯಕರ್ತ, ನಾನು ಅಂತದ್ದು ಇಂಥದ್ದು ಅಂತ ಹೇಳಿಕೊಂಡು ಬರ್ತಾ ಇದ್ದಾರೆ. ಆಮೇಲೆ ಕೆಲವೆಲ್ಲ ಕಟ್ಟುಕತೆಗಳನ್ನು ಕಟ್ಟಿಕೊಂಡು ಬರ್ತಾರೆ. ಕೆಲವೆಲ್ಲ ಇದು ಏನು ಅಂತ ಹೇಳಿದ್ರೆ, ನಮ್ಮಲ್ಲಿ ಒಂದು ಗಾದೆ ಇದೆ ಮೇಡಮ್. ಒಂದು ನರಿ ಕೋಳಿಯನ್ನು ಹಿಡಿದು ಬಾವಿಗೆ ಬಿತ್ತಂತೆ. ಆಗ ಎಲ್ರು ಬಂದ್ರಂತೆ, ನನ್ನ ಮನೆಯ ಕೋಳಿಯನ್ನು ಕೂಡ ಇದು ಹಿಡಿದಿದೆ, ನನ್ನ ಮನೆಯ ಕೋಳಿಯನ್ನು ಕೂಡ ಇದು ಹಿಡಿದಿದೆ ಅಂತ ಹೇಳುವಂತ ಸ್ಥಿತಿಗೆ ಎಲ್ರು ಬಂದು ಒಂದೊಂದು ಕಲ್ಲು ಬಿಸಾಕ್ತಾರೆ ಅಂತ ಆ ನರಿಗೆ. ಅಂತ ಸ್ಥಿತಿಯಾಗಿದೆ ಈಗ. ಏನು ಅಂತ ಹೇಳಿದ್ರೆ, ನನ್ನದು ಒಂದು ಇರ್ಲಿ, ನಾನೊಂದು ಪ್ರಚಾರಕ್ಕೆ ಬರ್ಬೇಕು ಅಥವಾ ನಾನೊಂದು ಹೋಗಿದ್ದೇನೆ ಅಂತ ಆಗ್ಬೇಕು ಅಂತ ಹೇಳುವಂತ ಎಲ್ಲ ಸುಮ್ಮನೆ ಪ್ರಚಾರದ ದೃಷ್ಟಿಯಿಂದ ಬರುವವರು ಇದ್ದಾರೆ, ಸುಳ್ಳು ಕಥೆಗಳನ್ನು ಸೃಷ್ಟಿಸಿಕೊಂಡು ಬರುವವರು ಇದ್ದಾರೆ, ಹಣದ ಆಸೆಯಿಂದಲೂ ಬರುವವರಿದ್ದಾರೆ. ಎಲ್ರಿಗೂ ಆ ಒಂದು ಇದೊಂದು ಚಾಲಿಯಾಗಿ ಹೋಗಿದೆ ಅಂತ ಹೇಳಿ ಅನಿಸ್ತಾ ಇದೆ ನನಗೆ. ಓಕೆ, ಇವಾಗ ಬುರುಡೆ ಸಿಕ್ಕಿಲ್ಲ, ಓಕೆನಾ? ಅದಾದ ನಂತರ ಇವಾಗ ಆ ಒಂದು ಮಣ್ಣು ತಜ್ಞರು ಆ ಮಣ್ಣನ್ನು ತೆಗೆದುಕೊಂಡು ಹೋಗಿದ್ದಾರೆ. ಈಗ ಅವ್ರ ರಿಪೋರ್ಟ್ ಬರ್ಬೇಕು. ಈಗ ಅಕಸ್ಮಾತ್ ಅಲ್ಲಿ ಯಾವ್ದಾದ್ರು ದೇಹ ಹೂತಿರುವಂತಹ ಸಾಕ್ಷಿಗಳನ್ನ ಅವ್ರು ತಗೊಂಡ್ರು ಅಂತಂದ್ರೆ ಮುಂದುವರಿಯುತ್ತೆ ತನಿಖೆ. ಎಷ್ಟು ದಿವಸ ಅಂತ ಇದನ್ನ ಮಾಡ್ತಾ ಹೋಗ್ಬೋದು. ಅದು ಏನು ತನಿಖೆ ಅವರಿಗೆ ಏನು ಅಂತ ಹೇಳಿದ್ರೆ, ಸಾಕ್ಷಿಗಳು ಸಿಕ್ಕಿದಾಗ ಅದಕ್ಕೆ ಪೂರಕವಾಗಿ, ಸಾಕ್ಷಿಗಳು ಸಿಗದಿದ್ದಾಗ ಅದಕ್ಕೆ ಪೂರಕವಾಗಿ ಅವರು ರಿಪೋರ್ಟ್ ಅನ್ನು ರೆಡಿ ಮಾಡ್ಬೇಕಾಗ್ತದೆ. ಇಲ್ಲಿ ಏನೂ ಸಾಕ್ಷಿಗಳು ಸಿಗ್ಲಿಲ್ಲ ಅಂತ ಹೇಳಿದ್ರೆ ಮತ್ತೆ ತನಿಖೆಯನ್ನು ಮುಂದುವರಿಸುವುದರಲ್ಲಿ ಅರ್ಥ ಇಲ್ಲ. ಒಂದು ವೇಳೆ ಸಾಕ್ಷಿಗಳು ಸಿಕ್ಕಿದೆ, ಇಲ್ಲಿ ಇಂಥದ್ದು ನಡೆದಿದೆ ಅಂತ ಹೇಳುವಾಗ ಅವರು ಇನ್ನೂ ಅದಕ್ಕೆ ಹೋಗ್ಬೋದು, ಡಿಟೇಲ್ ಆಗಿ ಅದನ್ನು ಎನ್ಕ್ವೈರಿ ಮಾಡ್ತಾ ಹೋಗ್ಬೋದು ಅಥವಾ ಡಿಟೇಲ್ ಆಗಿ ಇನ್ವೆಸ್ಟಿಗೇಷನ್ ಮಾಡ್ತಾ ಹೋಗ್ಬೋದು. ಆಗ ಇದು ಮುಂದುವರಿಬಹುದು. ಒಂದು ವೇಳೆ ಇದೆಲ್ಲ ಸುಳ್ಳು, ಫೇಕ್ ಅಂತ ಹೇಳಿ ಆದ್ರೆ ಇಲ್ಲಿಗೆ ನಿಲ್ಸಬಹುದು ಅವರು ಅದನ್ನು. ಓಕೆ, ಈಗ ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಒಂದ್ ಪತ್ರವನ್ನು ಬರೆದಿದ್ದಾರೆ. ಯಾರಿಗೆ? ಅಮಿತ್ ಶಾ ಅವರಿಗೆ. ಏನಂತ ಅಂದ್ರೆ, ಇದು ವಿದೇಶದಿಂದ ಫಂಡಿಂಗ್ ಆಗ್ತಿದೆ ಅಂತ ಹಲವಾರು ಮಾಧ್ಯಮಗಳು ವರದಿಯನ್ನ ಮಾಡಿದೆ. ಆ ಒಂದು ಕಾರಣಕ್ಕೆ ಕೆಲವೊಂದು ಯೂಟ್ಯೂಬರ್ ಗಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅನ್ನೋ ತರದಲ್ಲಿ ಒಂದು ಪತ್ರವನ್ನ ಬರೆದಿದ್ದಾರೆ. ಅವರು ಅಲ್ಲಿ ಒಂದು ಆರೋಪ ಮಾಡಿದ್ದಾರೆ. ಏನು ಅಂತಂದ್ರೆ, ವಿದೇಶದಿಂದ ಫಂಡಿಂಗ್ ಆಗ್ತಿದೆ ಅನ್ನುವಂಥದ್ದನ್ನ. ಆ ಆರೋಪ ನಿಜ ಅಂತೀರಾ ನೀವು? ಮೇಡಮ್, ಇದು ತನಿಖೆ ಆದಾಗ್ಲೇ ಎಲ್ಲ ಸತ್ಯಗಳು ಹೊರಗೆ ಬರ್ತವೆ. ನಮಗೆ 2013 ಇದ್ರ ಬಗ್ಗೆ ಅನುಮಾನ ಇದೆ. ಯಾರು ಇವರಿಗೆ ಫಂಡ್ ಮಾಡ್ತಿದ್ದಾರೆ, ಇದ್ರ ಹಿಂದ್ಗಡೆ ಯಾರಿದ್ದಾರೆ, ಇದಕ್ಕೆ ಏನು ಇದಕ್ಕೆ ಕಾರಣ, ಮತ್ತು
ಇದ್ರ ಫಂಡಿಂಗ್ ಮಾಡುವವರಿಗೆ ಏನ್ ಇದರಿಂದ ಲಾಭ, ಆ ಫಂಡಿಂಗ್ ಮಾಡ್ತಿರೋರು ಯಾರು ಅಂತ ಹೇಳುದನ್ನು ಈಗ ಮಾಧ್ಯಮದಲ್ಲಿ ಮೊನ್ನೆ ಪವರ್ ಟಿವಿಯಲ್ಲಿ ರಾಕೇಶ್ ಶೆಟ್ಟರ್ ಅವರು ಒಂದು ಇದ್ರಲ್ಲಿ ಕ್ಲಿಯರ್ ಆಗಿ ಕೊಟ್ರು, ಬಹಳ ಕ್ಲಿಯರ್ ಆಗಿ ಅದನ್ನು ಡಾಕ್ಯುಮೆಂಟ್ ಸಮೇತ ಇಟ್ಟಿದ್ದಾರೆ. ಸೊ ಆಮೇಲೆ ಅದ್ರ ಮೇಲೆ ಈಗ ಪುನಃ ಫಂಡಿಂಗ್ ಏನ್ ಬಂದಿದೆ ಬ್ಯಾಂಕ್ ಅಕೌಂಟ್ ಸಮೇತ ಇಟ್ಟಿದ್ದಾರೆ. ಸೊ ಇದನ್ನು ಇಡಿ ತನಿಖೆ ಆದಾಗ ಎಲ್ಲವೂ ಹೊರಗಡೆ ಬರ್ತದೆ, ಎಲ್ಲಿಂದ ಯಾರು ಇದಕ್ಕೆ ಫಂಡಿಂಗ್ ಮಾಡಿದ್ದಾರೆ, ಅದ್ರ ಹಿನ್ನೆಲೆ ಏನು, ಅವ್ರು ಯಾಕೆ ಮಾಡ್ತಿದ್ದಾರೆ ಅಂತ ಹೇಳುದು ಕೂಡ ಬರ್ಬೇಕು. ಈ ಬಗ್ಗೆ ಖಂಡಿತ ಕೇಂದ್ರ ಸರ್ಕಾರ NIA ಅನ್ನು ಮಾಡಬೇಕು ಮತ್ತು ಇಡಿಯನ್ನು ಕೂಡ ಕಳಿಸಿಕೊಡ್ಬೇಕು ಅಂತ ಹೇಳುವಂತದ್ದನ್ನು ನಾನು ಸ್ವಾಗತಿಸ್ತೇನೆ ಮೇಡಮ್. ಓಕೆ, ಕೊನೆಯದಾಗಿ ಧರ್ಮಸ್ಥಳ ಫೈಲ್ಸ್ ಬಗ್ಗೆ ಏನ್ ಹೇಳ್ತೀರಿ? ಧರ್ಮಸ್ಥಳ ಫೈಲ್ಸ್ ಏನಿಲ್ಲ, ಧರ್ಮಸ್ಥಳ ಸ್ವಚ್ಛವಾಗಿದೆ, ಧರ್ಮಸ್ಥಳ ಚೆನ್ನಾಗಿದೆ, ಧರ್ಮಸ್ಥಳದಲ್ಲಿ ಭಕ್ತರ ಸಂಖ್ಯೆ ಹೆಚ್ಚುತ್ತಾ ಇದೆ. ದಿನೇ ದಿನೇ ಮಳೆ ಬಂದ್ರು ಕೂಡ ಭಕ್ತರು ಅದನ್ನ ಲೆಕ್ಕಿಸದೆ ಬರ್ತಾ ಇದ್ದಾರೆ. ಯಾವುದೇ ರೀತಿಯಲ್ಲಿ ಫೈಲ್ಸ್ ಇಲ್ಲ, ಇಲ್ಲೆಲ್ಲ ಏನಾಗಿದೆ ಅಂತ ಎಲ್ಲ ಫೇಲ್ ಆಗಿದಾವೆ. ಹಾಗಾಗಿ ಆ ಫೈಲ್ಸ್ ಅನ್ನು ತೆಗೆದು ನೀವು ಫೇಲ್ಸ್ ಅಂತ ಹೆಸರಿಟ್ರೆ ಒಳ್ಳೇದು ಅಂತ ನನಗೆ ಅನಿಸ್ತಾ ಇದೆ ಮೇಡಮ್. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.